ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರೀವಿಯಸ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ, ರೆಪ್ರೆಸೆಂಟ್ ದ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಸೆಕೆಂಡ್ ವೇನ್ ಇತ್ತು. ಅದು ಎಕ್ಸಸೈಸ್ 4.1ನಲ್ಲಿ. ಸೊ ಸೆಕೆಂಡ್ ವೇನು ಫಸ್ಟ್ ಪ್ರಾಬ್ಲಮ್ ಮಾಡಿದ್ದೆ, ಈಗ ಸೆಕೆಂಡ್ ಪ್ರಾಬ್ಲಮ್ ಮಾಡ್ತಿದ್ದೀನಿ. ಸೊ ಇಲ್ಕೆ ಏನಂತ ಕೇಳಿದ್ದಾರೆ ಅಂದರೆ, ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಈಸ್ 306. ವಿ ನೀಡ್ ಟು ಫೈಂಡ್ ದ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂದರೆ ಏನು ಅಂತ. ಸೊ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಅ ಸೀಕ್ವೆನ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ವಿತ್ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ, ವಿತ್ ಅ ಫಿಕ್ಸ್ಡ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಲೈಕ್ ಅದು ಏನಂದರೆ, ಈಗ ಎನ್ ಅಂತ ತೊಗೊಂಡ್ರೆ ನಾವು n+1 ಅಂದರೆ ನ್ಯಾಚುರಲ್ ನಂಬರ್ಸ್ ಅಂದರೆ ನಮ್ಗೆ ಗೊತ್ತು 1 2 3 ಆ ಥರ ಬರುತ್ತೆ ಅಂತ. ಸೊ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂದರೆ ವಿತ್ ಫಿಕ್ಸ್ಡ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ನಿಮಗೆ ಲೈಕ್ ಈಗ 2 -1 ಅಂದರೆ 1 ಬರುತ್ತೆ. ಸೊ 3 -2 ಹಾಕಿದ್ರೆ 1 ಅಂತ. ಸೊ ಫಿಕ್ಸ್ಡ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ಅದರದ್ದು ಫಾರ್ಮುಲಾ ಅಂದರೆ ಅದರದ್ದು ಸೀಕ್ವೆನ್ಸ್ ಫಾರ್ಮ್ ಏನು ಬರುತ್ತೆ ಅಂದರೆ, n+1, n+2 ಆ ಥರ ಬರುತ್ತೆ ನಿಮಗೆ ಫಿಕ್ಸ್ಡ್ ಡಿಫ್ರೆನ್ಸ್. ಸೊ ಅದೇ ಥರ ನಾವು ಇಲ್ಲಿ ತೊಗೊಂತು ಅಂದರೆ, ಲೈಕ್ ಈಗ ಫಸ್ಟಿಗೆ ನಾವು ಸೊಲ್ಯೂಷನ್ ಮಾಡೋಣ. ಲೆಟ್ ಫಸ್ಟ್ ಅಂದರೆ ನಮಗೆ ಇಲ್ಲಿ ಏನು ಅಂತ ಕೊಟ್ಟಿಲ್ಲ, ನಮಗೆ ಇಂಟೀಜರ್ಸ್ ಯಾವುದು ಅಂತ ಕೊಟ್ಟಿಲ್ಲ ನಮಗೆ, ಆಯಿತಾ. ಸೊ ಟೂ ಇಂಟೀಜರ್ಸ್ ತೊಗೊಬೇಕು, ಅದು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ತೊಗೋಬೇಕು. ಫಸ್ಟ್ ಪಾಸಿಟಿವ್ ಇಂಟೀಜರ್ ಏನು ತೊಗೊಳ್ತೀವಿ, ಫಸ್ಟ್ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಈಸ್ ಎಕ್ಸ್ ಅಂತ ತೊಗೊಳ್ತೀವಿ. ಸೊ ಸೆಕೆಂಡ್ ಏನು ತೊಗೊಳ್ತೀವಿ, ಸೊ x+1 ಅಂತ ತೊಗೊಳ್ತೀವಿ. ಸೊ ನಮಗೆ ಗೊತ್ತೋದು ಸೀಕ್ವೆನ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ವಿತ್ ಅ ಫಿಕ್ಸ್ಡ್ ಡಿಫ್ರೆನ್ಸ್ ಅಂತ. ಫಿಕ್ಸ್ಡ್ ಡಿಫ್ರೆನ್ಸ್ ಯಾವಾಗಲೂ ನಮಗೆ ಇದರಲ್ಲಿ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರಲ್ಲಿ 1 ಬರಬೇಕು, ಫಿಕ್ಸ್ಡ್ ಡಿಫ್ರೆನ್ಸ್ ಯಾವಾಗಲೂ. ಸೊ ಈಗ ನಾವು x ಅಂತ ತೊಗೊಂಡ್ರೆ ನೆಕ್ಸ್ಟ್ ನಂಬರ್ x+1 ಇರುತ್ತೆ, ಹಾಗೆ. ಸೊ ಇಲ್ಲಿ ಏನಂತ ಹೇಳಿದರೆ, ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಈಸ್ 306 ಅಂತ. ಸೊ ಪ್ರಾಡಕ್ಟ್ ಆಫ್, ಇಲ್ಲಿ ನನಗೆ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ ಸಿಕ್ಕಿದೆ. ಸೊ ಅದನ್ನು ಪ್ರಾಡಕ್ಟ್ ಮಾಡ್ತೀನಿ, ಇಂಟು ಮಾಡ್ತೀನಿ. x × x+1 ಈಸ್ ಈಕ್ವಲ್ ಟು 306. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ, x² + x ಈಸ್ ಈಕ್ವಲ್ ಟು 306. ಸೊ ಇಲ್ಲಿ LHS ಈಸ್ ಈಕ್ವಲ್ ಟು RHS. ಸೊ LHS ಹಾಗೆ ಹಾಕ್ಕೊಳ್ಳಿ, x² + x. RHS ಏನಿದೆ ಅದನ್ನು LHS ತೊಗೊಂಡ್ರೆ -306 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಇದು ಯಾವ ಫಾರ್ಮಲ್ಲಿ ಆಯಿತು, ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್ ಬಂತು. ax² + bx + c ಈಸ್ ಈಕ್ವಲ್ ಟು 0. ಸೊ ನನಗೆ ಇದು ಫಾರ್ಮ್ ಸಿಕ್ಕಿದೆ. ಬಟ್ ಅವ್ರು ಏನಂತ ಕೇಳಿದ್ದಾರೆ, ಫೈಂಡ್ ದ ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ವಿ ನೀಡ್ ಟು ಫೈಂಡ್ ದಿ ಇಂಟೀಜರ್ಸ್. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು ಆ್ಯಂಡ್ x+1 ನೆಕ್ಸ್ಟ್ ವ್ಯಾಲ್ಯೂ ಬೇಕು. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮಾಮೂಲಿ ಈ ಇಕ್ವೇಷನ್ ತೊಗೊಳ್ಳಿ, ಕ್ವಾಡ್ರಾಟಿಕ್ ಇಕ್ವೇಷನು. x² + x - 306 ತೊಗೊಂಡ್ರೆ ಇದ್ರದ್ದು ಫಸ್ಟ್ ನಂಬರ್ ಆ್ಯಂಡ್ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇಲ್ಲಿ 1 ಅಂತ ಬರುತ್ತೆ. ಸೊ 306 ತೊಗೊಂಡ್ರೆ ನಮಗೆ ಫ್ಯಾಕ್ಟರ್ಸ್ ಕಂಡುಹಿಡಬೇಕು, ಅಂದರೆ 2 ಫ್ಯಾಕ್ಟರ್ಸ್ ಬೇಕು. ಅದು 2 ಫ್ಯಾಕ್ಟರ್ಸ್ನ ನೀವು ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ನನಗೆ ಮಧ್ಯದ ನಂಬರ್ ಬೇಕು, ಅಂದರೆ 1 ಬರಬೇಕು. ಸೊ ಏನು ಮಾಡ್ತೀರಾ, ಆ್ಯಸ್ ಯೂಶ್ವಲ್ ಫಸ್ಟ್ ಪ್ರಾಬ್ಲಮಲ್ಲಿ ನಾನು ಹೇಗೆ ಫ್ಯಾಕ್ಟರ್ಸ್ನ ಕಂಡುಹಿಡ್ಕೊಂಡಿದ್ದೆ ಸೇಮ್ ಅದೇ ಥರ LCM ತೊಗೊಳ್ಳಿ. ಬೇಸಿಕ್ ನಂಬರು 2 ಇಂದ ಹೋಗುತ್ತಾ ಅಂತ ನೋಡಿ ಫಸ್ಟಿಗೆ. ಸೊ 2 1s ಪಕ್ಕದಲ್ಲಿ 2 5s 10 ಆ್ಯಂಡ್ 2 3s 6.
ನೆಕ್ಸ್ಟು 2 ಇಂದನೇ ತೊಗೊಳ್ಳಿ. 2 ಇಂದ ಆಗಲ್ಲ. ಸೊ ಇಲ್ಲಿ ಲಾಸ್ಟ್ ನಂಬರು ನಿಮಗೆ ಆಡ್ ನಂಬರ್ ಇದೆ, ಈವನ್ ನಂಬರ್ ಇಲ್ಲ. ಸೊ ಇದು 2 ಇಂದ ಆಗಲ್ಲ. ಸೊ ಏನು ಮಾಡ್ತೀರಾ, 3 ನೆಕ್ಸ್ಟ್ 2 ಬಿಟ್ಟು ನೆಕ್ಸ್ಟ್ ನಂಬರ್ ಏನಿದೆ 3. ಸೊ 3 ಇಂದ ತೊಗೊಳ್ಳಿ. ಸೊ 3 5s 15, 3 1s. ಸೊ ಇದು ಕೂಡ ನಿಮಗೆ ಇಲ್ಲಿ 3 ಇಂದನೇ ಹೋಗೋ ಚಾನ್ಸಸ್ ಇದೆ. ಸೊ ನೋಡ್ಕೊಳ್ಳಿ 3 ಇಂದ ಹೋಗುತ್ತಾ ಅಂತ. ಫಸ್ಟ್ 3 ಇಂದ ಹೋಗುತ್ತೆ. ಇದು 3 1s 3. ಸೊ 2 ಕ್ಯಾರಿ ಬಂದರೆ ಇಲ್ಲಿ 21 ಬರುತ್ತೆ. ಸೊ 3 7s. ಸೊ ಇಷ್ಟು ನನಗೆ ಇಷ್ಟು ಬಂದಿದೆ. ಇದರಲ್ಲಿ ಈಗ ನೀವು ಹೇಗೆ ಫ್ಯಾಕ್ಟರ್ಸ್ ಕಂಡಿರೋದು, ಫಸ್ಟಿಗೆ ಇಲ್ಲಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 17 ಹಾಗೆ ಇಟ್ಕೊಳ್ಳಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನು ಬರುತ್ತೆ ನೋಡೋಣ. ಸೊ 3 2s 6, 6 3s 18. ಸೊ ಇಲ್ಲೇ ಬಂತಲ್ಲ. ಸೊ ಫ್ಯಾಕ್ಟರ್ ನಮಗೆ ಸಿಕ್ತು. 306 ಫ್ಯಾಕ್ಟರ್ಸ್ ಏನಿದೆ 18 ಆ್ಯಂಡ್ ಇದು 17. ಸೊ ನನಗೆ 18 - 17 ಬಂದರೆ 1 ಬರುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಹೈಯೆಸ್ಟ್ ನಂಬರ್ ಯಾವುದಿದೆ ಅದಕ್ಕೆ ಪಾಸಿಟಿವ್ ಸೈನ್ ಹಾಕಿ, ಇದಕ್ಕೆ ಮೈನಸ್ ಹಾಕಿ. ಸೊ x² ಇಲ್ಲಿ ಸೇಮ್ ಇದನ್ನು ಫ್ಯಾಕ್ಟರ್ಸ್ ಬಂದಿರೋದ್ರಿಂದ ನಾನು ಏನು ಮಾಡ್ತೀನಿ, ಪ್ಲಸ್ 18x ಮೈನಸ್ 17x ಮೈನಸ್ 306. ಸೊ x² ಹಾಗೆ ಹಾಕ್ಕೊಡಿ. ಸಾರಿ, ಇದರಲ್ಲಿ ಕಾಮನ್ ತೊಗೊಳ್ಳಿ. ಈಗ ಇದೆರಡರಲ್ಲಿ ಕಾಮನ್ ತೊಗೊಬೇಕು. ಸೊ ಎಕ್ಸ್ನ ಇದರಲ್ಲಿ ಎಕ್ಸಲ್ಲಿ x² ಪ್ಲಸ್ 18xಲ್ಲಿ ಕಾಮನ್ ಯಾವುದು, ಎಕ್ಸ್. ಸೊ ಎಕ್ಸ್ನ ಹೊರಗಡೆ ಹಾಕ್ಕೊಂಡೆ, ಎಕ್ಸ್ ಹಾಕಿ ಪ್ಲಸ್ ಇದು 18 ಹಾಗೆ ಉಳ್ಕೊಳ್ಳುತ್ತೆ 18. ಇಲ್ಲಿ ಕಾಮನ್ ತೆಗಿಬೇಕಾದ್ರೆ ನೀವು 17 306ಅಲ್ಲಿ ಡಿವೈಡ್ ಯಾವುದಾಗುತ್ತೆ ನಂಬರ್ ಅಂತ ನೋಡಬೇಕು. ಇಲ್ಲಿ ಆಲ್ರೆಡಿ 17 ಇದೆ, ಇದನ್ನು ಬಿಟ್ಬಿಡಿ LCMಲ್ಲಿ. ಈ ಮಿಕ್ಕಿದ ನಂಬರ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 3 2s 6, 6 3s 18 ಬರುತ್ತೆ. ಸೊ 17 18s 306. ಸೊ ಇದು ಸೈನ್ನ ಹೇಗೆ ಮಾಡ್ತೀರಾ ಅಂದರೆ, ಇಲ್ಲಿ ಮೈನಸ್ ಹಾಕ್ಕೊಡಿ ಫಸ್ಟಿಗೆ, ಬಿಕಾಸ್ ನನಗೆ ಇಲ್ಲಿ ಪ್ಲಸ್ ಬರುತ್ತೆ. ಈಗ 17 ಇಲ್ಲಿ ಹೊರಗಡೆ, -17 ಮಾಮೂಲಿ ಇಲ್ಲಿ ಹೊರಗಡೆ ಹಾಕ್ಕೊಬೇಕು. ಆ್ಯಂಡ್ ಎಕ್ಸ್ ಕಾಮನ್ ಇಲ್ಲ, ಸೊ ಎಕ್ಸ್ನ ಇಲ್ಲೇ ಹಾಕ್ಕೋಬೇಕು. ಆ್ಯಂಡ್ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ನನಗೆ ಇಲ್ಲಿ ಮೈನಸ್ ಬರಬೇಕು. ಇಲ್ಲಿ ಮೈನಸ್ ಬರಬೇಕು ಅಂದರೆ ಇಲ್ಲಿ ಪ್ಲಸ್ ಹಾಕಬೇಕು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಪ್ಲಸ್ 18s 306. ಸೊ ಈಗ ನನಗೆ ಇದು ಸೇಮ್ ಇದೆ, x + 18. ಸೊ ಒಂದು ಇಕ್ವೇಷನ್ ಬಂತು x + 18 ಅಂತ. ನೆಕ್ಸ್ಟಿಗೆ ರಿಮೈನಿಂಗ್ ಏನಿದೆ x - 17 = 0 ಬರುತ್ತೆ. ಸೊ x - 17 = 0. ಸೊ ನಾನು ಇದೆರಡೂ ಸಪ್ರೇಟಾಗಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. ಈಗ x + 18 ತೊಗೊಂಡು ಒಂದು ಕಡೆ, ಇನ್ನೊಂದು ಕಡೆ x - 17 = 0. ಸೊ ನನಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂತು, -18 ಬಂತು. ಇಲ್ಲಿ ಎಕ್ಸ್ ವ್ಯಾಲ್ಯೂ +17 ಬರುತ್ತೆ. ಸೊ ಎರಡು ಎಕ್ಸ್ ವ್ಯಾಲ್ಯೂ ಬಂದಿದೆ. ಇದರಲ್ಲಿ ನಾನು ಪಾಸಿಟಿವ್ ಏನಿದೆ ಆ ನಂಬರ್ನ ನಾನು ಎಕ್ಸ್ ವ್ಯಾಲ್ಯೂಗೆ ತೊಗೊಳ್ತೀನಿ. ಸೊ ಫಸ್ಟು ಇಂಟೀಜರ್ ಬಂದುಬಿಟ್ಟು ಪಾಸಿಟಿವ್ ಇಂಟೀಜರ್ ಏನಾಯಿತು, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರು ಎಕ್ಸ್ ವ್ಯಾಲ್ಯೂ 17 ಬಂತು. ಸೊ ಸೆಕೆಂಡ್ ಪಾಸಿಟಿವ್ ಇಂಟೀಜರ್ ಏನು ಬಂತು, x + 1 = 17 + 1 = 18. ಸೊ the two consecutive integers ಏನಿದೆ ಆನ್ಸರು, therefore the two positive consecutive integers are 17, 18. Thank you for watching. ದೆನ್ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.